ಮುಂಚೆ ತುಂಬ ಬಡತನದಲ್ಲಿದ್ದೆವು. ನಾವು ಈ ದೇವಸ್ಥಾನ ಓಪನ್ ಆದಮೇಲೆ ನಾವು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಮಕ್ಳುಗಳ್ಗೂ ಒಳ್ಳೆಯದಾಗೈತೆ, ನಮಗೂ ಒಳ್ಳೆಯದಾಗೈತೆ. ಆಮೇಲೆ ಇವ್ರದ್ದು ಅಲ್ಲಿ ಅದು ಇದು ಪ್ರೇತ ಅದು ಇದು ಅಂತ ಏನಿಲ್ಲ. ಎಲ್ಲರೂ ದೂರ್ತಿದ್ರು ಇವ್ರಿಗೆ ಏನಂತಂದರೆ ಪ್ರೇತಾತ್ಮ ಬರ್ತದೆ, ಇವ್ರ ದೇವ್ರು ಬರ್ತದ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಅಂದರೆ 6 ತಿಂಗಳಿಂದ 6 ತಿಂಗಳಲ್ಲಿ ಇಷ್ಟೊಂದು ಮುಂದುವರ್ಸೈತೆ ದೇವಸ್ಥಾನ ಆಗೈತೆ ಅಂತಂದರೆ ಇವ್ರದ್ದು ಒಂದು ದೇವ್ರ ಮಹಿಮೆನೇ. ಯಾಕೆ ಅಂತಂದರೆ ಊರಲ್ಲಿ ಫಂಡ್ ಎತ್ತಿ ದುಡ್ಡು ದೇವಸ್ಥಾನ ಕಟ್ತೀನಿ ಅಂತ ಹೋಗವ್ರೆ, ಇದುವರೆಗೂ ಉದ್ಘಾಟನೆಯೇ ಆಗೋಕ್ಕಾಗಿಲ್ಲ. ಅಂಥದ್ರಲ್ಲಿ ಈ ಊರು ಎಲ್ಲರನ್ನೂ ಮುಂದುವರಿಸ್ಬೇಕು, ದುಡ್ಡು ಕೊಡಿ ಅದು ಕೊಡಿ ಅಂತ ಯಾವುದೇ ಕಾರಣಕ್ಕೂ ಏನು ಕೇಳೋದಿಲ್ಲ. ಅವರೇ ಸ್ವತಃ ಮಾಡಿ ಎಲ್ಲನೂ ಮುಂದೆ ತಂದು ಜನಗಳಿಗೆ ಒಳ್ಳೇದಕ್ಕೋಸ್ಕರ ನಿಂತವ್ರೆ. ಅವರು ಕೆಟ್ಟದೇನು ಮಾಡ್ತಾಯಿಲ್ಲ, ಎಲ್ಲರಿಗೂ ಒಳ್ಳೇದೇ ಮಾಡ್ತಾರೆ. ಅಕಸ್ಮಾತ್ ಹುಷಾರಿಲ್ಲ ಏನಾದರೂ ಆಗೈತೆ ಅಂತ ಹೇಳಿದ್ರೆ ಎಲ್ಲ ಆಸ್ಪತ್ರೆಗೆ ಹೋಗಿ ಗುಣ ಆಗದಿರೋದನ್ನು ಕೂಡ ಇಲ್ಲಿ ಗುಣ ಆಗೈತೆ. ಎಲ್ಲನೂ ಒಳ್ಳೇದು ಮಾಡ್ಕೊಂಡು ಹೋಯ್ತಾವ್ರೆ. ಅದು ಒಂದು ದೇವ್ರ ಮಹಿಮೆನೇ ಹೊರತು ಅದು ಪವಾಡ ಏನಿಲ್ಲ. ಒಂದು ಯಂತ್ರ ಮಂತ್ರ ತಂತ್ರ ಅದು ಮಾಟ ಕೂಟ್ಲ ಅಲ್ಲೆಲ್ಲ ಇದೆಲ್ಲ ಇಲ್ಲೇನು ನಡೆಯೋದಿಲ್ಲ. ಏನೋ ಅಮ್ಮ ಹೇಳ್ತಾರೆ ಬಾಯ್ಬಿಟ್ಟು, ಅದು ನಡೆದೈತೆ, ಜೀವನದಲ್ಲಿ ನಡೆದೈತೆ, ಎಲ್ಲ ಒಳ್ಳೇದು ಆಗೈತೆ. ಅದು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಳುಗಳಿಗೂ ಅದಕ್ಕೋಸ್ಕರ ನಾವು ವಾರ ವಾರ ಬರ್ತೀವಿ. ಖುಷಿ ಆದಾಗ ಬಂದು ಇಲ್ಲಿ ವಿಶ್ರಾಂತಿ ತಗೊಂಡು ನೆಮ್ಮದಿಯಾಗಿ ಮನೆಗೆ ಹೋಗ್ತೀವಿ. ನಾವು ಈ ಗೋಡನಹಳ್ಳಿಯಿಂದನೇ ಬಂದಿರೋದು.